ನಮಸ್ಕಾರ, ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್. ಗಾಯ್ಸ್, ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ ಈ ಒಂದು ವಿಡಿಯೋನ ಫುಲ್ಲು ನೋಡಿ. ಯಾಕೆ ಅಂತಂದರೆ ನಿಮಗೆ ಮಾತ್ರ ಇಂಪಾರ್ಟೆಂಟ್ ವಿಡಿಯೋ ಅಲ್ಲ ಇದು, ನನಗೂ ಕೂಡ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಡೈರೆಕ್ಟಾಗಿ ನಾನು ಮ್ಯಾಟ್ರಿಗೆ ಎಂಟ್ರಿ ಆಗ್ಬಿಡ್ತೀನಿ. ವಿಡಿಯೋ ಸರ ಲೈಕ್ ಮಾಡಿಬಿಡಿ. ಓಕೆ ನೋಡಿ ಗಾಯ್ಸ್, ನಾವು ಯೂಟ್ಯೂಬಲ್ಲಿ ಏನು ವೀಡಿಯೋಸ್ಗಳನ್ನ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆ ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಯಾವ ವಿಡಿಯೋನ ಮಾಡಬೇಕು ಅಂದ್ಕೊಂಡಿರ್ತೀವಿ ಯೂಟ್ಯೂಬಲ್ಲಿ, ಆ ಒಂದು ವಿಡಿಯೋನ ಮಾಡಿದಾಗ ಆ ಒಂದು ವಿಡಿಯೋ ರೀಚ್ ಆಗಲ್ಲ, ಆ ಒಂದು ವಿಡಿಯೋ ಯಾರಿಗೂ ಇಷ್ಟ ಆಗಲ್ಲ. ನಾವು ಯಾವೊಂದು ವಿಡಿಯೋನ ಮಾಡಬಾರ್ದು ಅಂದ್ಕೊಂಡಿರ್ತೀವಿ, ಆ ಒಂದು ವಿಡಿಯೋನ ಅಪ್ಪಿತಪ್ಪಿ ಮಾಡಿ ಯೂಟ್ಯೂಬಲ್ಲಿ ಬಿಟ್ಟಾಗ ಆ ಒಂದು ವಿಡಿಯೋ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ, ಆ ಒಂದು ವಿಡಿಯೋನ ತುಂಬ ಜನ ಇಷ್ಟಪಡ್ತಾರೆ. ಓಕೆ, ಸೊ ಈ ಥರ ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ನೀವು ಅಂದ್ಕೊಂಡಿರೋದೇ ಒಂದು ನಿಮ್ಮ ಮೈಂಡ್ ಒಳಗಡೆ, ನಾನು ಇದನ್ನು ಮಾಡಿ ನಾನು ಫೇಮಸ್ ಆಗಬೇಕು ಸೋಷಿಯಲ್ ಮೀಡ್ಯಾದಲ್ಲಿ ಅಂದ್ಕೊಂಡಿರೋದು, ಆಯಿತಾ? ಸೊ ಅದು ಆಗ್ತಾಯಿಲ್ಲ. ಅದ್ರ ಬದಲು ನೀವು ಅಂದ್ಕೊಳ್ಳದೇ ಇರೋದು ಮಾಡಿಕೊಂಡು ನೀವು ಫೇಮಸ್ ಆಗ್ತಾಯಿದ್ದೀರಾ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಲ್ವಾ? ಇದು ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ನಾನು ನಿಮಗೆ ಯಾರ್ಯಾರೆಲ್ಲ ನೀವು ಅಂದ್ಕೊಂಡಿರೋದನ್ನು ನೀವು ಮಾಡ್ದೇ ಯಾವುದೋ ಮಾಡ್ತಾ ಇರೋದ್ರಿಂದ ಅದಕ್ಕೆ ರೀಚ್ ಸಿಗ್ತಾಯಿದೆ ಅಂತಂದ್ಬಿಟ್ಟು ನೀವು ಅದನ್ನು ಮಾಡಿ ನೀವೇನಾದರೂ ರೀಚ್ ಆಗ್ತಾಯಿದ್ರೆ, ನಿಮಗೆ ಸಬ್ಸ್ಕ್ರೈಬರ್ಸು ವ್ಯೂಸು ಪ್ರತಿಯೊಂದೂ ಕೂಡ ಬರ್ತಾಯಿದ್ರೆ ಏನೂ ಪ್ರಯೋಜನ ಇಲ್ಲ ಗಾಯ್ಸ್. ಯಾಕೆ ಅಂತಂದರೆ ನೋಡಿ, ನಿಮಗೆ ಒಂದು ಸಣ್ಣ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಏನು ಕಂಟೆಂಟ್ ಮಾಡ್ತೀರಾ ಅದೇ ಥರ ನಿಮ್ಮನ್ನು ಟ್ರೀಟ್ ಮಾಡೋದು, ಅರ್ಥ ಆಯಿತಾ? ಇವಾಗ ನೀವು ಏನೋ ಸಾಂಗ್ ಹೇಳ್ಬಿಟ್ಟು ನೀವು ಫುಲ್ಲು ಫೇಮಸ್ ಆದ್ರೆ, ನೀವು ರೋಡಲ್ಲಿ ಸಿಕ್ಕಿದ್ರೆ ನಿಮ್ಮನ್ನು ಸೆಲ್ಫಿ ಕೇಳ್ತಾರೆ, ಜೊತೆಗೆ ಸಾಂಗ್ ಹೇಳಿ ಅಂತ ಕೇಳ್ತಾರೆ ಹೊರತು ನಿಮ್ಮನ್ನು ಡ್ಯಾನ್ಸ್ ಮಾಡಿ ಅಂತ ಯಾರೂ ಕೇಳಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಓಕೆ, ನೀವು ಏನು ಕಂಟೆಂಟ್ ಮಾಡ್ತಾ ಇರ್ತೀರಾ ಆ ಕಂಟೆಂಟ್ ಮೇಲೆ ನಿಮ್ಮ ಇಮೇಜ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆದ್ದರಿಂದ ತುಂಬ ಜವಾಬ್ದಾರಿಯಿಂದ ಕಂಟೆಂಟ್ಗಳನ್ನ ನೀವು ಚೂಸ್ ಮಾಡಬೇಕಾಗುತ್ತೆ, ಆಯಿತಾ? ನಿಮ್ಮ ಲೈಫ್ಗೆ, ನಿಮ್ಮ ಒಂದು ಕ್ಯಾರೆಕ್ಟ್ರಿಗೆ ಯಾವುದೇ ಥರ ಒಂದು ಧಕ್ಕೆ ತರುವಂಥ ನೀವು ಒಂದು ಕ್ಯಾಟಗರಿನ ನೀವು ಚೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನೋ ಅದನ್ನು ನೋಡ್ತಾರೆ, ಇಷ್ಟಪಡ್ತಾರೆ, ಅದನ್ನು ನೋಡಿದ್ರೆ ಅದು ಜಾಸ್ತಿ ವ್ಯೂಸ್ ಬರ್ತಾಯಿದೆ, ಅದರಿಂದ ನನ್ನ ಚಾನಲ್ ಗ್ರೋ ಆಗ್ತಾಯಿದೆ, ಆ ಇಂಟೆನ್ಷನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ನಿಮ್ಮ ಮನಸ್ಸೊಳಗಡೆ ನೀವು ಯಾವುದನ್ನು ಮಾಡಬೇಕು ಅಂದ್ಕೊಂಡಿದ್ರಿ, ನೀವು ಯಾವುದರಲ್ಲಿ ಕಂಫರ್ಟ್ ಇದ್ದೀರಾ ಅದನ್ನು ಮಾಡ್ತಾ ಹೋಗಿ. ನೀವು ನಾನು ನೋಡ್ಬೋದು, ನೀವು ಆಯಿತಾ? ಎಷ್ಟೊಂದು ಥರ ಕಾನ್ಸೆಪ್ಟ್ಸ್ಗಳಿದ್ದಾವೆ, ನಾನು ಇವತ್ತಿಗೂ ಮಾಡಿದ್ರೆ ಕ್ಲಿಕ್ ಆಗ್ತವೆ, ಕಣ್ಣು ಮುಂದೆನೇ ಇದ್ದಾವೆ. ಇವತ್ತು ಬಂದವರು ಆ ಕಾನ್ಸೆಪ್ಟ್ಸ್ಗಳನ್ನ ಮಾಡಿ ಎಷ್ಟೊಂದು ಜನ, ತುಂಬ ಜನ ರೀಚ್ ಆಗ್ತಾ ಇರೋರು ತುಂಬ ಜನ ಇದ್ದಾರೆ. ಬಟ್ ನಾನು ಆ ರೂಟಿಗೆ ನಾನು ಇಳಿದಿಲ್ಲ. ಯಾಕೆ ಅಂತಂದರೆ ಅದು ನನಗೆ ಚೂಸ್ ಆಗೋಲ್ಲ, ಅಂದರೆ ಅದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಆದ್ದರಿಂದ ನನ್ನ ಕ್ಯಾಟಗರಿ ಏನಿದೆ, ಯೂಟ್ಯೂಬ್ ಟಿಪ್ಸ್, ಮೋಟಿವೇಶನ್, ಕವರ್ ಸಾಂಗ್ಸ್, ಇಷ್ಟೇ. ಇದು ಬಿಟ್ಟು ನಾನು ಎಕ್ಸ್ಟ್ರಾ ಹೋಗ್ತಾಯಿಲ್ಲ. ಯಾಕೆ ಹೋಗ್ತಾಯಿಲ್ಲ ಹೇಳಿ? ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಅರ್ಥ ಆಯಿತಾ? ಸೊ ಇದು ಬಿಟ್ಟು ಬೇರೆದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಅದರಿಂದ ನಾನು ಮಾಡ್ತಾಯಿಲ್ಲ. ಬಟ್ ಅದನ್ನು ಮಾಡಿದ್ರೆ ಚೆನ್ನಾಗಿ ರೀಚ್ ಆಗುತ್ತೆ, ಚೆನ್ನಾಗಿ ವ್ಯೂಸ್ ಬರುತ್ತೆ, ಇನ್ನೂ ಇಷ್ಟಪಡೋರು ಬರ್ತಾರೆ. ಬಟ್ ನನಗದರ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ರೋಡಲ್ಲಿ ಹೋಗ್ತಿದ್ದಾಗ ನನ್ನನ್ನು ಗುರ್ತಿಡ್ದು ಯಾರಾದರೂ ಮಾತಾಡಿಸ್ತು ಅಂತಂದರೆ, ಬ್ರೋ ನೀವು ಕವರ್ ಸಾಂಗ್ ಚೆನ್ನಾಗಿ ಮಾಡ್ತೀರಾ ಬ್ರೋ ನೀವು ಯೂಟ್ಯೂಬ್ ಟಿಪ್ಸ್ ಚೆನ್ನಾಗಿ ಕೊಡ್ತೀರಾ ಬ್ರೋ. ಓಕೆ, ಇಷ್ಟು ಬೌಂಡ್ರಿ ಒಳಗಿದ್ರೆ ನಮ್ಗೆ ಸಾಕು, ಅದರಲ್ಲೇ ಸಂತೋಷ. ಸೊ ಇದಿಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಈ ಒಂದು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜ ಅಲ್ವಾ? ಥ್ಯಾಂಕ್ ಯು.